ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು. ಬನ್ನಿ, ನಾನು ಇವತ್ತು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದ ಮಾಜಿ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟದ KMFನ ಮಾಜಿ ಅಧ್ಯಕ್ಷರು ಅವ್ರ ಮನೆಯಲ್ಲಿದ್ದೀನಿ. ಬನ್ನಿ, ಇವತ್ತಿನ ದಿನ ರಾಜ್ಯ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರ ಸರ್ಕಾರ 2 ವರ್ಷ ಆಯಿತು. ಆದರೆ ಈ 2 ವರ್ಷಗಳ ಸಾಧನೆ ಏನು ಅಂತ ಹೇಳಿದ್ರೆ ದೊಡ್ಡ ಜೀರೋ. ಅವರ ಸಾಧನೆ ಜೀರೋ ಆಗಿದೆ. ಹಾಗಾದ್ರೆ ಈ ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ನಮ್ಮ ಸ್ವತಃ ಸೋಮಶೇಖರ್ ರೆಡ್ಡಿ ಅವರು ಅಣ್ಣನವರು ನಮ್ಮ ಮುಂದೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಇಂತಿಷ್ಟು ಚಿಟ್ಚಾಟನ್ನು ಮಾಡೋಣ. ಅಣ್ಣ, ಮೊದಲನೇದಾಗಿ ನಮಸ್ಕಾರ. ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು. ಅಣ್ಣ, ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ದಿನನಿತ್ಯ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ರಾಜ್ಯ ಸರ್ಕಾರ 2 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂತು. ಆ ಅಧಿಕಾರ ಬಂದಿದ್ದು ಕೇವಲ ಭಾರತೀಯ ಜನತಾ ಪಕ್ಷದ ಒಂದು ಸಣ್ಣದಾಗಿರ್ತಕ್ಕಂಥ ಫೇಲ್ಯೂರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂತು, ಅದರ್ವೈಸ್ ಬರ್ತಿದ್ದಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಗಳಾಯಿತು. ಅದರ ಸಾಧನೆ ಖಡಾಖಂಡಿತವಾಗಿ ಆ ಸಾಧನೆಯ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಕಾಂಗ್ರೆಸ್ನವರು ಏನು ಸುಳ್ಳು ಭರವಸೆಗಳು ಅಂದರೆ ಉಚಿತವಾಗಿ ಮಹಿಳೆಯರಿಗೆ ಕೊಡ್ತೀವಿ, ಬಸ್ಸು ಫ್ರೀ ಕೊಡ್ತೀವಿ ಅಂತ ಎಲ್ಲ ಸುಳ್ಳು ಆಶ್ವಾಸನೆಗಳು ಹೇಳಿ ಈಗ ಅಧಿಕಾರಕ್ಕೆ ಬಂದಿದ್ದಾರೆ. 2 ವರ್ಷ ಆಯಿತು. ಜನರು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ತಮಗೆ ಗೊತ್ತಿದೆ. ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದು ರೇಟ್ ನೀವು ಯಾವುದೇ ತಗೊಳ್ಳಿ, ಸ್ಟಾಂಪ್ ಪೇಪರಿಂದ ಹಿಡಿದು, ವಿದ್ಯುತ್ ದರದಿಂದ ಹಿಡಿದು, ಹಾಲಿನ ದರ ಹಿಡಿದು, ದಿನನಿತ್ಯ ಜನ ಏನೇನು ಬಳಸ್ತಾರೋ ಅವಕ್ಕೆಲ್ಲ ಕಂಪ್ಲೀಟ್ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಹಾಗಾಗಿ ಈ ಸರ್ಕಾರ ಬಹಳ ಜನಕ್ಕೆ ಕಷ್ಟ ಕೊಡ್ತಾ ಇದೆ. ಹಾಗಾಗಿ ಈ ಸರ್ಕಾರವನ್ನ ಜನರು ತಿರಸ್ಕಾರ ಮಾಡಲಿಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನ ನಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲ, ಈಗ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತೀವಿ. ಹೌದು, 100%. ಹಾಗಾದರೆ ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಪ್ರೊಟೆಸ್ಟ್ ಆಗಿದೆ, ಅಥವಾ ರಾಜ್ಯ ಸರ್ಕಾರದ ಫೇಲ್ಯೂರ್ ಅನ್ನು ಯಾವ ರೀತಿ ಜನರ ಹತ್ತಿರ ತಗೊಂಡು ಹೋಗೋದಕ್ಕೆ ನಿಮ್ಮ ಪಕ್ಷ ಏನೆಲ್ಲ, ವಾಟ್ ಇಸ್ ಯುವರ್ ಪ್ಲಾನ್ ಆಫ್ ಆಕ್ಷನ್? ನೋಡಿ, ಒಂದು ಪ್ಲಾನ್ ಆಫ್ ಆಕ್ಷನ್ ಏನಿದೆ, ಈಗಾಗಲೇ ಯಾವ್ದಾವ್ದು ದರಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೋ ನಾವು ಪ್ರತಿಯೊಂದು ದರವನ್ನು ಹೆಚ್ಚಿಗೆ ಮಾಡ್ದಾಗಿಂದ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಇಡೀ ಸ್ಟೇಟ್ ಅಲ್ಲಿ ಪ್ರತಿಯೊಂದು ಕಾರ್ಯಕರ್ತ ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಂಗಾಗಿ ಇದು ನಾವು ಪ್ರತಿಭಟನೆ ಮಾಡೋ ಮೂಲಕ ಜನಕ್ಕೆ ತಿಳಿಸ್ತಾ ಇದ್ದೀವಿ. ಜನಕ್ಕೆ ಗೊತ್ತಾಗ್ತಾ ಇದೆ ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅಂತೇಳಿ. ಹೀಗಾಗಿ ಜನರು ಕೂಡ ಆಕ್ರೋಶದಲ್ಲಿ ಇದ್ದಾರೆ. ಹಂಗಾಗಿನೇ ನಾವು ಜನ ಆಕ್ರೋಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿ ಈಗಾಗಲೇ ಎಲ್ಲ ಕಡೆ ನಮಗೆ ಸಕ್ಸಸ್ ಆಗ್ತಾ ಇದೆ. ಬಹಳ ಜನ ಬಂದು ಆ ಮೀಟಿಂಗ್ಗಳೆಲ್ಲ ಬಂದು ಜನರು ತಮ್ಮ ಆಕ್ರೋಶವನ್ನ ಪಬ್ಲಿಕ್ ಆಗಿ ವ್ಯಕ್ತ ಮಾಡ್ತಾ ಇದ್ದಾರೆ. ಬನ್ನಿ, ಈಗ ಮಾಜಿ ಶಾಸಕರು ಬಹಳ ಕ್ಲಿಯರ್ ಆಗಿ ಅಥೆಂಟಿಕೇಶನ್ ಆಗಿ ಹೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಅಟ್ಟಲ್ಲಿ ಫೇಲ್ಯೂರ್ ಆಗಿದೆ ಮತ್ತು ದಿನನಿತ್ಯದ ಸರಕುಗಳು ಇರಬಹುದು, ಸ್ಟ್ಯಾಂಪ್ ಡ್ಯೂಟಿ ಇರಬಹುದು, ರಿಜಿಸ್ಟ್ರೇಷನ್ ಇರಬಹುದು, ಎಲ್ಲವೂ ಕೂಡ ಜಾಸ್ತಿ ಮಾಡಿದೆ. ಕೇವಲ ಯಾವುದಕ್ಕೆ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಗಾಳಿಗೆ ಮಾತ್ರ ಟ್ಯಾಕ್ಸ್ ಹಾಕಿಲ್ಲ, ಎಲ್ಲದಕ್ಕೂ ಹಾಕಿದ್ದಾರೆ. ಆದರೆ ಈ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದ ಲೆವೆಲ್ನಲ್ಲಿ, ಸ್ಟೇಟ್ ಲೆವೆಲ್ನಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತಿರೋಧವನ್ನು ಮಾಡ್ತಾ ಇದೆ, ಪ್ರೊಟೆಸ್ಟ್ ಮಾಡ್ತಾ ಇದೆ. ಹಾಗಾದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅವರ ನೇತೃತ್ವದಲ್ಲಿ ಯಾವ ರೀತಿ ಪ್ರೊಟೆಸ್ಟ್ ಆಗ್ತಾ ಇದೆ ಅನ್ನುವ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ, ತಾವು ಹೇಳಿದ್ರಿ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರ ವಿರುದ್ಧ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ, ಯುವ ಮುಖಂಡರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಅದಕ್ಕೆ ಜನ ಬೆಂಬಲ ಸಿಗ್ತಾ ಇದೆ. ಈಗಾಗಲೇ ಜನರಿಗೆ ಗೊತ್ತಾಗಿದೆ ರಾಜ್ಯ ಸರ್ಕಾರದ ಒಂದು ಬಂಡವಾಳ ಬಯಲಾಗಿದೆ ಅಂತ ತಾವು ಹೇಳಿದ್ರಿ, ಸಂತೋಷ. ಆದರೆ ನಿಮ್ಮ ಜಿಲ್ಲೆ, ನಿಮ್ಮ ನಗರದಲ್ಲಿ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ? ಬಹಳಷ್ಟು ಪ್ರೊಟೆಸ್ಟ್ಗಳಾಗಿದ್ದಾವೆ. ಈಗ ಮೊನ್ನೆ ಹಾಲಿನ ದರ ಜಾಸ್ತಿ ಮಾಡಿದ್ದಕ್ಕಾಗಿ, ಮತ್ತೆ ನಮ್ಮ ಮೆಗಾ ಡೈರಿನ ಇಲ್ಲಿ ಬಳ್ಳಾರಿಯಲ್ಲಿ ಇಲ್ಲಾರ್ದಂಗೆ ಬೇರೆ ಕಡೆ ತಗೊಂಡೋಗ್ತೀವಿ ಅಂತೇಳಿ ಏನ್ KMF ಅಧ್ಯಕ್ಷ ಹೇಳಿದಾನೋ ಅದಕ್ಕೂ ಕೂಡ ನಾವು KMF ಹತ್ರನೇ ನಾವು ಪ್ರತಿಭಟನೆ ಕೂತಿದ್ವಿ.
ಹಾಗಾಗಿ ಪ್ರತಿಯೊಂದು ರಾಜ್ಯದ ಕಡೆಗೆ ಹೋಗ್ಬಿಟ್ಟು ನಾವು ಪ್ರತಿಯೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತೆ ರಾತ್ರಿ ಆಗಲು ಏನು ಅಲ್ಲಿ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಯಿತು, ಅಲ್ಲಿ ಕೂಡ ನಾವು ಪಾಲ್ಗೊಂಡಿದ್ದೀವಿ. ಪ್ರತಿಯೊಂದು ನಾನು ಇಷ್ಟೇ ಹೇಳೋದು, ಜನರ ಆಕ್ರೋಶ ಅಂತೂ ನಾವು ತಡೆಯೋಕ್ಕಾಗಲ್ಲ. ಬಹಳಷ್ಟು ಆಕ್ರೋಶದಲ್ಲಿ ಇದ್ದಾರೆ ಜನರು. ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಹೋಗುತ್ತೆ ಅಂತ ನೋಡ್ತಾ ಇದ್ದಾರೆ ಜನ. ಹಾಗಾಗಿ ನಾವು ಕೂಡ ಜನರ ಒಂದು ಸಮಸ್ಯೆಗಳನ್ನ ಅರಿವು ಮಾಡಿಕೊಂಡು ನಾವು ಕೂಡ ಎಲ್ಲ ಹೋರಾಟಗಳನ್ನ ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ. ಬನ್ನಿ, ಮಾನ್ಯ ಸೋಮಶೇಖರ್ ಅಣ್ಣನವರ ಒಂದು ಮನದಾಳಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಜನರ ಒಂದು ಅವ್ರ ಒಂದು ಪೇಷನ್ಸ್ ಏನಿದೆ ಒಡೆದು ಬಿಟ್ಟಿದೆ, ಜನಾಕ್ರೋಶ ಆಗಿದೆ. ಇದು ಜನರ ಆಂದೋಲನ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಯಾವ ಕ್ಷಣದಲ್ಲಾದರೂ ಕೂಡ ಈ ರಾಜ್ಯ ಸರ್ಕಾರ ಬಿದ್ದೋಗ್ಬೋದು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಸಾಕ್ಷಾತ್ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ಕೇಸ್ನಲ್ಲಿ ಏವನ್ನಾಗಿದ್ದಾರೆ. ಅವರು ಅಪರಾಧಿಯ ಸ್ಥಾನದಲ್ಲಿದ್ದಾರೆ. ಅಂತಹ ಒಂದು ಅಪರಾಧಿ ಒಬ್ಬ ರಾಜ್ಯವನ್ನು ಆಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ತಾವು ಇದನ್ನು ಸಹಿಸಿಕೊಳ್ತೀರಿ? ಬನ್ನಿ, ಈಗ ಮುಡಾ ಕೇಸ್ನಲ್ಲಿ ಈ ರಾಜ್ಯದ ದೊರೆ ಅಂತ ಏನ್ ಹೇಳ್ತೀವಿ, ಈ ರಾಜ್ಯದ ಮುಖ್ಯಮಂತ್ರಿ ಏನ್ ಹೇಳ್ತೀವಿ, ಅವರೇ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಅಂತಹ ಅಪರಾಧಿ ಸ್ಥಾನದಲ್ಲಿ ಇರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಯಾವ ರೀತಿ ನೀವು ಸರ್ಕಾರ ನಡೆಯೋದಕ್ಕೆ ಬಿಡ್ತಾ ಇದ್ದೀರಿ? ನಿಮ್ಮ ಪಕ್ಷದ ನಿಲುವೇನು? ನಮ್ಮ ಪಕ್ಷದ ನಿಲುವು ಈಗಾಗಲೇ ಕೋರ್ಟಲ್ಲಿ ಇರೋ ಮ್ಯಾಟರ್ ಆಗಿರೋ ಕಾರಣ ನಾವು ನಡೆ ಅಂದರೆ ಇಲ್ಲಿ ನಮ್ಮ ಬೆಂಗಳೂರಿಂದ ಮೈಸೂರುವರೆಗೆ ಒಂದು ಕಾಲ್ನಡಿಗೆ ಮಾಡಿದ್ದೀವಿ ಆ ಮುಡಾ ಕೇಸ್ ವಿರುದ್ಧನೇ. ಅದನ್ನು ಬಯಲಿಗೆ ತಂದಿದ್ದೇ ನಾವು. ಹಾಗಾಗಿ ಈಗ ಅದು ಇಡಿ ಮತ್ತೆ ನಮ್ಮ ಎಲ್ಲ ಕಡೆಯಿಂದ ಅದು ಆಗ್ತಾ ಇದೆ, ಲೋಕಾಯುಕ್ತ ಇದರಲ್ಲಿ ಕೂಡ ನಡೀತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ಬೋದು, ಯಾಕಂದರೆ ಕೋರ್ಟ್ನಲ್ಲಿ ಇರೋ ಕಾರಣ. ಹಾಗಾಗಿ ಅದು ಕೋರ್ಟ್ನಲ್ಲಿ ಏನು ಡಿಸಿಷನ್ ತಗೋತಾರೋ ಅದನ್ನು ತಗೊಳ್ಳಿ. ಯಾವಾಗ ತಪ್ಪು ಗೊತ್ತಾಗುತ್ತೆ.